ಇನ್ನೊಬ್ರು ಹ್ಮ್ ಹೆಂಗಿದೆ? ಎಲ್ಲ ಇದೆ ಊರು. ಎಲ್ಲ ಇದೆ ಗೊತ್ತು ಹೆಂಗಿದೆ. ಅಲ್ಲ ಮಳೆ ನಿಂಗೆ ಮುಚ್ಚಿಗೆ ಚಿಡ್ದಿದ್ಯಾ? ನನ್ನ ಬಾಡಿ ಮೇಲೆ ಇನ್ವೆಸ್ಟ್ ಅದು ಇನ್ವೆಸ್ಟ್ ಅಂತಾರೆ, ಇದು ವೇಸ್ಟ್ ಅಂತಾರೆ. ಕುಡಿಯೋದಕ್ಕೆ, ಸಿಗರೇಟ್ ಸೇದೋದಕ್ಕೆ ಆ ಥರದಕ್ಕೆಲ್ಲ ಖರ್ಚು ಮಾಡ್ತಾ ಇಲ್ಲ. ನನ್ನ ಬ್ಯೂಟಿಗೋಸ್ಕರ ಖರ್ಚು ಮಾಡ್ತಾ ಇರೋದು. ಅದಕ್ಕೆ ನಾನೇನು ಅನ್ಬೇಕು? ಚಂದ ಉಂಟ. ಉಂಟು ಇವತ್ತು ಕೊಟ್ರೆ ನಾಳೆ ಸುಸ್ಸು ಮಾಡ್ತೀಯ ಕಣೋ. ನಾಳೆ ಬೇರೆ ಬಾಟ್ಲ್ ತಗೋ ತಿನ್ಕಣಿ. ಲಿವರ್ ಡ್ಯಾಮೇಜ್ ಆಗತ್ ಕಣೋ. ಲಿವರ್ ಹೊಸದ್ ಹಾಕ್ಸ್ಬೋದು ಕಣಿ, ಇನ್ಶೂರೆನ್ಸ್ ಇರುತ್ತೆ ನಮ್ಮಪ್ಪ. ನಾನು ಅನ್ಕೋತಿದ್ದೆ ಈ ನೇಲ್ ಆರ್ಟ್ ಮಾಡಿಸ್ಬೇಕಾ, ಅವಶ್ಯಕತೆ ಇದೆಯಾ, ಸ್ವಲ್ಪ ಬೇಡ ಅನ್ಸುತ್ತೆ ಅಂತ ಅನ್ಕೋತಿದ್ದೆ. ಆಮೇಲೆ ಅನ್ಕೊಂಡೆ ಈ ಥರ ನೇಲ್ ಆರ್ಟ್ನ ಇವಾಗಲ್ದೆ ಇನ್ನು ಯಾವಾಗ ಮಾಡಿಸ್ಕೊಳ್ಳೋದು, ವಯಸ್ಸಾದ್ಮೇಲೆ ಮಾಡಿಸ್ಕೊಳಕ್ಕಾಗತ್ತಾ? ಸೊ ಐ ವೆಂಟ್. ಐ ನೋ ಇಟ್ ಇಸ್ ಟೂ ಮಚ್ ಬಟ್ ಯು ಓನ್ಲಿ ಲೀವ್ ಒನ್ಸ್, ಯೋಲೋ. ಆಮೇಲೆ ಅನ್ನಿಸ್ತು ಇಟ್ಸ್ ಓಕೆ. ನಾನು ಇಲ್ಲಾಂದ್ರೆ ಇದನ್ನು ನನ್ನ ಮದುವೆಗೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೆ. ಅದು ಯಾವಾಗ ಆಗುತ್ತೆ ಅಂತ ನನಗೂ ಗೊತ್ತಿಲ್ಲ, ಆಗೋಂಗೋ ಕಾಣ್ತಾ ಇಲ್ಲ. ನಂಗೆ ಆಗೋಕ್ಕೂ ಇಷ್ಟ ಇಲ್ಲ, ಅದು ಬೇರೆ ವಿಷಯ. ಸೊ ಅಷ್ಟೆಲ್ಲ ವೆಯ್ಟ್ ಮಾಡೋದಕ್ಕಿಂತ ಅದಕ್ಕೋಸ್ಕರ ಏನು ಮದುವೆ ಆಗೋಕ್ಕಾಗಲ್ವಲ್ಲ. ನಂಗೆ ನೇಲ್ ಆರ್ಟ್ ಮಾಡಿಸ್ಕೋಬೇಕು. ನಂಗೆ ನೇಲ್ ಆರ್ಟ್ ಮಾಡಿಸ್ಕೊಳ್ಳೋಕೆ ತುಂಬ ಇಷ್ಟ ಆಯಿತು. ಬಟ್ ಸುಮ್ಮನೆ ಏನಕ್ಕೆ, ಅನ್ನೆಸೆಸರಿಲಿ ಏನಕ್ಕೆ, ನಾನೇನು ಅಂಥ ವ್ಯಕ್ತಿ ಆಗಿಲ್ಲ. ನಾನು ಇದೆಲ್ಲ ಮಾಡಬೇಕು ಅಂದರೆ ಒಂದು ಮಟ್ಟಕ್ಕೆ ನಾವೊಂದು ಆರ್ಟಿಸ್ಟ್ ಆಗಿರಬೇಕು, ಏನಾದ್ರು ಆಗಿರಬೇಕು ಅಂತ ನಾನು ಅಂದ್ಕೊಂಡಿದ್ದೆ. ಆಮೇಲೆ ಅನ್ನಿಸ್ತು ಆ ಥರ ಏನೂ ಆಗೋ ಅವಶ್ಯಕತೆ ಇಲ್ಲ, ನಿಮ್ಗೆ ಇಷ್ಟ ಇದ್ರೆ ಮಾಡಿಸ್ಬೋದು ಅಂತ. ಸೊ ನಾನು ಒಂದು ಪಕ್ಷ ನೇಲ್ ಆರ್ಟ್ ಮಾಡಿಸ್ಕೋಬೇಕು ಅಂತಾನೆ ಮದುವೆ ಆಗೋಕ್ಕೆ ಡಿಸಿಷನ್ ತೊಗೊಬಿಟ್ರೆ ಆ ಥರ ಎಲ್ಲ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಸಾಯ್ಲಿ ಬಿಡು. ನಮ್ಮ ಮನೇಲಿ ಯಾವ್ಯಾವ ಥರ ಬೈಸ್ಕೊಂಡೆ ಅಂತ ಕೇಳಿ ಮಜಾ ಮಾಡಿ. ಅಪ್ಪ ಹೇಳು. ಇಲ್ಲಿ ಕಾಣ್ತಿದ್ಯಾ? ಕಾಣ್ತಾ ಇದೆ. ಇನ್ನೊಬ್ರು ಹೆಂಗಿದೆ? ಎಲ್ಲ ಇದೆ ಊರು. ಎಲ್ಲ ಇದೆ ಗೊತ್ತು ಹೆಂಗಿದೆ. ಸಖತ್ತಾಗಿದೆ. ಇದು ರಿಯಲ್ ಅಲ್ಲ. ಹೌದಾ? ಡೂಪ್ಲಿಕೇಟಾ? ದುಡ್ಡು ಕೊಟ್ಬಿಟ್ಟು ಮಾಡಿಸಿರೋದು. ಹೌದಾ? ಎಷ್ಟು ರೂಪಾಯಿ ಇರ್ಬೋದಿಲ್ಲ? ಎಷ್ಟು? ಒಂದು 50 ರೂಪಾಯಿ. 50 ರೂಪಾಯ? ಇದು ಅವರೇ ಮಾಡೋದು, ಹಿಂಗೆ ಇಟ್ಬಿಟ್ಟು ಹಿಂಗೆಲ್ಲ ಡ್ರಿಲ್ ಎಲ್ಲ ಮಾಡ್ಬಿಟ್ಟು ಮಾಡೋದು. ಎಷ್ಟು ರೂಪಾಯಿ ಇರ್ಬೋದಿಲ್ಲ? ಒಂದು 500 ರೂಪಾಯಿ. ಎಷ್ಟು ರೂಪಾಯಿ ಆದ್ರೆ ಬೈತೀಯ ನೀನ್ ನನ್ಗೆ? ಒಂದು 2-3 ಸಾವಿರ ಆದ್ರೆ ಬೈತೀನಿ. ಬೈಯಂಗಾರ ಎಷ್ಟು? ಎಷ್ಟು ಇರ್ಬೋದು ಹೇಳು ಕರೆಕ್ಟ್ ಆಗಿ? 50 ರೂಪಾಯಿ ಅಂತ ಹೇಳೋದಕ್ಕೆ ಇದೊಂದು ಬೆಲೆ ಬೇಡವಾ ಈ ಕಲೆಗೆ? 1,500. 2000 ರುಪೀಸ್. ಸರಿಯಾಗಿ ನಮ್ಗೆ ಉಗುರು ತೆಗಿಯಕ್ಕೆ ಟೈಮ್ ಇಲ್ಲ. ಇಲ್ಲಿ ನೈಲ್ ಕಟ್ರಲ್ಲಿ ಉಗುರು ತೆಗಿಯಕ್ಕೆ ಟೈಮ್ ಇಲ್ಲ. ನೀವು ಹೋಗಿ 2,000 ರೂಪಾಯಿ ಕೊಟ್ಬಿಟ್ಟು ಉಗುರುನ ನ್ಯಾಚುರಲ್ ಮಾಡೋದಲ್ವಾ? ಬಟ್ ಚೆನ್ನಾಗಿದೆ ತಾನೆ? ಚೆನ್ನಾಗಿದೆಯಲ್ಲ, ಬೇಜಾರಿಲ್ವಾ? ಬೇಜಾರಿಲ್ಲ. ಸರಿ, ಥ್ಯಾಂಕ್ ಯು. ಓಕೆ. ಏನು ಬೈಯಲ್ಲ ಅಲ್ವಾ? ಇಲ್ಲ, ನಿಮ್ ದುಡ್ಡು. ನನ್ ದುಡ್ಡು ಆಗಿದ್ದಕ್ಕೆ ಬೈಯಲ್ಲ, ಅದೇ ನಿನ್ ದುಡ್ಡು ಆಗಿದ್ರೆ ಬೈತಿದೆ. ಥ್ಯಾಂಕ್ ಯು. ಉಂಟಾ? ಇದು ನಂದಲ್ಲ, ಡೂಪ್ಲಿಕೇಟ್. ಚಂದ ಉಂಟಾ? ಚಂದ ಉಂಟಾ? ನಿಮಗೂ ಮಾಡ್ಸೋಣ ಈ ತರ? ನಿಮ್ಗೂ ಮಾಡ್ಸೋಣ, ನಿಮ್ಮ ಸ್ವಲ್ಪ ಮಾಡ್ಸೋಣ ಬನ್ನಿ. ಹೊಡೆದ್ಬಿಟ್ಟು ಹೋದ್ರು. ನಮ್ಮಪ್ಪಂಗೆ ನೇಲ್ಸ್ ಬಗ್ಗೆ ಹೇಳಿದಾಗ ಅವ್ರಿಗೇನು ತೊಂದರೆ ಇರಲಿಲ್ಲ, ಬಿಕಾಸ್ ಅವ್ರ ದುಡ್ಡಲ್ಲ ಅಂತ. ಬಟ್ ನಮ್ಮಮ್ಮ ಆ ಥರ ಇಲ್ಲ, ಅವ್ರು ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ನೀವೇ ನೋಡಿ. ಆರ್ಟಿಫಿಷಿಯಲ್ ನೇಲ್ಸ್ ಮಾಡಿಸ್ಕೊಂಡೆ ಅಂತ ಹೆಂಗಿಲ್ಲ? ಚೆನ್ನಾಗುಂಟು ನೋಡೋಕ್ಕೆ, ಪಾಲಿಶ್ ಆಗ್ತಾ ಉಂಟು. ಎಷ್ಟು ಕೊಟ್ಟೆ ಮಗಳ? ಜಾಸ್ತಿ ಕೊಟ್ಟೆ. ಸ್ವಲ್ಪ ಜಾಸ್ತಿ ಅಂದರೆ 500 ರೂಪಾಯಿನಾ? 500 ರೂಪಾಯಿ ಇಂಟು 4. ಎಂತ? ನನ್ನ ದುಡ್ಡಲ್ಲಿ ಮಾಡಿಸ್ಕೊಂಡಿದ್ದು. ಎಷ್ಟು? 2,000 ರೂಪಾಯಿ ಕೊಟ್ಟು? ಅಲ್ಲ ಮಳೆ ನಿಂಗೇನು ಮುಚ್ಚಿಗೆ ಚಿಡ್ದಿದ್ಯಾ? 2,000 ರೂಪಾಯಿಯಲ್ಲಿ ಇದಕ್ಕೆ ಯಾರಾದರೂ ಕೊಡ್ತಾರ ಮಗಳೇ? ಇದು ಆ್ಯಕ್ಚುಲಿ ಇರೋದ್ರಲ್ಲಿ ಕಮ್ಮಿ ನಾ ಮಾಡಿಸ್ಕೊಂಡಿದ್ದು. 3,000-4,000 ಕೊಟ್ಟು ಮಾಡಿಸ್ಕೊತೀನಿ. ಹುಚ್ಚ ಹಿಂಗೆ ಮಾಡಿಸ್ಕೊಳಕ್ಕೆ? ನಾನು ಬಡವ್ರ ಗಣಣ, ಸ್ವಲ್ಪ ಕಮ್ಮಿ ನೋಡಿ ಮಾಡಿಸ್ಕೊಳ್ಳೋಣ ಆ ಥರ ಹೇಳ್ಬಿಟ್ಟು ನಾನು ಕಮ್ಮಿ ಮಾಡಿಸ್ಕೊಂಡಿದ್ದು. 2,000 ರೂಪಾಯಿ ಕಡಿಮೆ. ಬಡವರು, ಭಿಕ್ಷುಕರು 2,000 ರೂಪಾಯಿ. ಹಣ ಪ್ಲೀಸ್ ಅಣ್ಣ, ಹಣ ದುಡ್ಡಿಲ್ಲ ಅಣ್ಣ, ಕಮ್ಮಿದು ಮಾಡೋಣ ಅಂದಾಗ ಅವರು ತಗೊಳಪ್ಪ ಆಯಿತು ಅಂತ. 4,000 ಇದೆ ಒಬ್ಳು ನನ್ನ ಫ್ರೆಂಡ್ ಮಾಡಿಸೋಳು. ಈ ಕಡೆ ಕೈಗೆ 3,000, ಈ ಕಡೆ ಕೈಗೆ 3,000. ಪರ್ಮನೆಂಟ್ ಆ ಕೈನ ಇಟ್ಕೊಂಡೇ ಇರ್ತೀರಾ? ಅದು ಜಾಸ್ತಿ 2 ತಿಂಗಳು ಬರುತ್ತೆ. 2 ತಿಂಗಳಿಗೆ ಎಷ್ಟು? 6,000. 6,000 ಮುಗೀತು. ಮುಗೀತು. 6,000ದಲ್ಲಿ ನಿನ್ಗೆ ಏನೇನೋ ತಗೋಬೋದಿತ್ತು.
ನಾನಲ್ಲಾಗಿದೆ ಹೆಚ್ಚು ಕಡಿಮೆ ಒಂದು 200 ಮಿಲಿಗ್ರಾಮ್ ಗೋಲ್ಡ್ ಆಗುತ್ತೆ ನಂತಿದೆ 6,000ಕ್ಕೆ. ಅಮ್ಮ ತಾಯಿ ನೀನು ಗೋಲ್ಡ್ ಬಿಟ್ಟು ಏನಾದರೂ ಹೇಳಮ್ಮ. ಈಗ ಅನಾವಶ್ಯಕ ಖರ್ಚುಗಳಲ್ವಾ ನೀನು ಮಕ್ಕಳೆಲ್ಲ? ಹೇಳೋದು ನೋಡ್ಬಿಟ್ಟು ಜನ ಆಂಟಿ ಸರ್ರಿ ಚಿನ್ನ ಮಾಡಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ನಿನ್ನ ಮನೆಗೆ ಯಾವಾಗಲೂ ಯಾರು ಬೇಕಾದ್ರೂ ನುಗ್ಬೋದು. ಯಾವ ಬೇಕಾದ್ರೂ ನುಗ್ಲಿ, ತೊಂದರೆ ಇಲ್ಲ. ಯಾಕೆ ಚಿನ್ನನೇ ಇಟ್ಟಿಲ್ಲ. ನಮ್ಮಮ್ಮ ಎಲ್ಲ ಲಾಕರಲ್ಲಿ ಇಟ್ಟಿದ್ದಾರೆ ಗೈಸ್. ಒಂದು ಪುಡಿ ಚಿನ್ನನೂ ಮನೇಲಿಲ್ಲ, ಎಲ್ಲ ಬ್ಯಾಂಕಲ್ಲಿದೆ. ನಾವು ಏನು ಮಾಡ್ತಿದ್ವಿ ಗೊತ್ತಾ, 50 ರೂಪಾಯಿ ನೇಲ್ ಕಟ್ಟು ನಮಗೆ ತೆಕ್ಕೊಡಲ್ಲ. ನಾವು ಹಿಂಗೆ ಕಚ್ಚೋದು, ಹಿಂಗೆ ಕಚ್ಚೋದು, ಹಿಂಗೆ ಮುಗಿಯೋದು, ಹಿಂಗೆ ಕಚ್ಚೋದು, ಹಿಂಗೆ ಮುಗಿಯೋದು. ಯಾಕೆ ನೀವು ಆದಿಮಾನವರಲ್ವಾ? ನಾವೇನು ಆದಿಮಾನವರಲ್ಲ. ಮತ್ತೆ ಹಿಂಗೆ ಅಷ್ಟು ಕಷ್ಟ ಇತ್ತು ದುಡ್ಡಿಗಂತ ಬೆಲೆ ಇತ್ತು. ನೀವೇನು 2,000 ರೂಪಾಯಿನ ಒಳ್ಳೆ ಇವ್ರಿಗೆ ತುಂಬಾ ದುಡ್ಡಿಗೆ ಬೆಲೆ ಇತ್ತು. ಇವ್ರು 2,000 ತಗೋತಿದ್ದು ಬರೀ 20 ರೂಪಾಯಿ ಜೋಶು. ಇವ್ರು ತಗೋತಿದ್ದಿದ್ದು ಬರೀ ಮೈಸೂರು ಸಿಲ್ಕ್ ಸೀರೆಗಳು. ಅದು ತೊಂದರೆ ಇಲ್ಲ, ಸೀರೆ ಅಲ್ವ ಉಡಕ್ಕೆ 20 ವರ್ಷ ಉಡ್ಬೋದು ಅಷ್ಟೇ. ಇದೇನು 20 ದಿನದಲ್ಲಿ ಎಸಿಬೇಕು ನೀನು. 20 ದಿನದಲ್ಲಿ ಎಸೆಯೋದೇನಿಲ್ಲ, 20 ದಿನ ಶೋಕಿ ಮಾಡೋ ಗೈಸ್ ಅನ್ಕೊಂಡು. ನಾವು ಸೀರೆ 20 ವರ್ಷ ಯೂಸ್ ಮಾಡ್ತಿದ್ವಿ. 2,000 ರೂಪಾಯಿ ಕೊಟ್ಟು 5,000 ರೂಪಾಯಿ ಕೊಟ್ಟು ಸೀರೆ ನಮ್ಮಮ್ಮ 5,000 ರೂಪಾಯಿ ಕೊಟ್ಬಿಟ್ಟು 1990s ಅಲ್ಲಿ ಸೀರೆ ತಗೋತಾ ಇದ್ರು. ನನಗೆ ಇವಾಗಲೂ ನನಗೊಂದು 5,000 ರೂಪಾಯಿ ಸೀರೆ ಇಲ್ಲ. ಏನೋ ನಮ್ಮಮ್ಮ ಆ ಕಾಲದಲ್ಲಿ 5,000 ರೂಪಾಯಿ ಕೊಟ್ಬಿಟ್ಟು ಸೀರೆ ತಗೊಂಡಿದ್ದು ತಪ್ಪಲ್ಲ ಮಗಳೇ. ನಾನು ಬಟ್ಟೆ ಉಪಯೋಗಿಸಿದ್ದು ನಿನ್ ತರ ವೇಸ್ಟ್ ಉಪಯೋಗಿಸಿಲ್ಲ. ಮನುಷ್ಯ ದುಡಿಯೋದು ಹೊಟ್ಟೆಗಾಗಿ, ಗೇಣು ಬಟ್ಟೆಗಾಗಿ. ಗೊತ್ತಾಯ್ತಾ? ಅಲ್ಲ, ಇದು ಯಾವ ಥರ ಲಾಜಿಕ್ ನಂಗೆ ಗೊತ್ತಾಗ್ತಿಲ್ಲ. ಒಬ್ಬೊಬ್ರಿಗೆ ಒಂದೊಂದು ಥರ ಕ್ರೇಜು. ನಿಂಗೆ ಸ್ಯಾರಿ ಇಷ್ಟ, ನಂಗೆ ಸ್ಯಾರಿ ಇಷ್ಟ ಇಲ್ಲ. ನಾನು ಇದ್ರ ಮೇಲೆ ನನ್ನ ಬಾಡಿ ಮೇಲೆ ಇನ್ವೆಸ್ಟ್ ಅದು ಇನ್ವೆಸ್ಟ್ ಅಂತಾರೆ, ಇದು ವೇಸ್ಟ್ ಅಂತಾರೆ. ಇನ್ವೆಸ್ಟ್ ಅಲ್ಲ, ವೇಸ್ಟ್ ಅಂತ. ಮಮ್ಮ 20 ದಿನ ನನಗೆ ಈ ಥರ ಊಟ ಮಲಗುವಾಗ್ಲೂ ನೋಡ್ಕೊಂಡು ಖುಷಿ ಪಡ್ತೀನಿ, ಕೂರುವಾಗ್ಲೂ ಕೂತ್ಕೊಂಡು ನೋಡಿ ಖುಷಿ ಪಡ್ತೀನಿ. ಆ ಖುಷಿ ನಿನಗೆ ಒಂದ್ಸತಿ ಸೀರೆ ಏನಿಲ್ಲ, ನನಗೆ 50 ಸಲ ಮೈಸೂರು ಸಿಲ್ಕ್ ಉಟ್ಟಾಗಲೂ ಎಷ್ಟು ಚೆನ್ನಾಗಿದೆ ಈ ಸ್ಯಾರಿ ಅಂತ ಖುಷಿಯಲ್ಲಿ ಉಡ್ತೀನಿ. ಅದು ಯಾವಾಗ ಈಗಲೂ ಇತ್ತು ನನ್ನ ಹತ್ರ. ಈಗಲೂ ಅದನ್ನ ಕೊಟ್ಟರೆ ನಮಗೆ ದುಡ್ಡು ಕೊಡ್ತಾರೆ. ನನಗೂ ಅಷ್ಟೇ. ಇದನ್ನ ಯಾರು ಕೊಡ್ತಾರ, ತೆಗ್ಬಿಟ್ಟು ತಿಪ್ಪೆಗೆ ಎಸಿತಾರೆ. ಯಾವಾಗ್ಲಮ್ಮ ಇವಾಗ ನೋಡು, ನಾನು ಇವಾಗ ಇದನ್ನು ಮಾಡಿಸಿದ್ದೀನಾ, ನನ್ನ ಕೈ ಇವಾಗ ಚೆನ್ನಾಗಿದೆ, ಇವಾಗ ಮಾಡಿಸ್ಕೋಬೋದು. ಇವಾಗ ನಿನ್ನ ಕೈನೂ ಚೆನ್ನಾಗಿರೋ, ನಿಂಗೆ ಬೇಕಾದ್ರೆ ಮಾಡಿಸ್ಕೊಡ್ತೀನಿ. ಇನ್ನೊಂದು 20 ವರ್ಷ ಬಿಟ್ಟರೆ ಫುಲ್ ಮುಜುಗಾಗೋಗಿರುತ್ತೆ ಕೈ. ಆವಾಗ ಇದು ಮಾಡಿಸಿದ್ರೆ ಚೆನ್ನಾಗಿರುತ್ತಾ? ನೀನೇ ಹೇಳು, ನೀನು ಯೋಚನೆ ಮಾಡು. ಫುಲ್ಲು ಸ್ಕಿನ್ನೆಲ್ಲ ಹಿಂಗೆ ವ್ರಿಂಕಲ್ಸ್ ಎಲ್ಲ ಬಂದಮೇಲೆ ಮಾಡಿಸಿದ್ರೆ ಹೆಂಗಿರುತ್ತೆ? ಮುದುಕಿ ಕೈಯಲ್ಲಿ ಮಾಡಿಸಿದ್ರೆ ಹೆಂಗಿರುತ್ತೆ? 2,000 ರೂಪಾಯಿ ದುಡ್ಡು ಬೆಲೆ ಇಲ್ವಾ ಮಗಳೇ? ನಾನು ಯಾವತ್ತಾದ್ರೂ ಮಾಡಿಸಿದ್ದೀನಾ? ಎಲ್ಲರೂ ಮಾಡಿಸ್ಕೋತಾ ಇದ್ರು, ನನಗೂ ಮಾಡಿಸ್ಬೇಕು ಅನ್ನೋ ಆಸೆ ಇರಲ್ವಾ? ನಾನೊಂದು ಹುಡುಗಿ ಅಲ್ವಾ? ನಾನು ಈ ಥರ ಎಲ್ಲ ಮಾಡಿಸ್ಕೊಂಡಿಲ್ಲ ಅಂದರೆ ನೀನು ತಲೆ ಕೆಡ್ಸ್ಕೋಬೇಕು, ಯಾಕೋ ಇವಳು ಹುಡುಗಿ ಥರ ಆಡ್ತಿಲ್ಲ ಅಂತ. ಹೌದೌದು, ಮಾಡಿಸ್ಕೊಳ್ಳೋದಿದ್ರೆ ತಲೆ ಕೆಡ್ಸ್ಕೋತಾರೆ. ಸಂತೋಷ ಪಡ್ತೀವಿ ನಾವೆಲ್ಲ. ಏನು 2,000 ರೂಪಾಯಿ ಅಂದರೆ ಎಷ್ಟೋ ಜನರಿಗೆ ಊಟಕ್ಕಿಲ್ಲದೆ ಪರದಾಡ್ತಿರ್ತಾರೆ. ಅಷ್ಟೆಲ್ಲ ಹೇಳ್ಬಿಟ್ರೆ ಅಮ್ಮ ನೀನು ಫಸ್ಟೇ ಉಗಿತಾರೆ ನನಗೆ. ನಮ್ಮಮ್ಮನ ಬಿಟ್ಟರೆ ನನ್ನ ಇಷ್ಟಪಡೋರೇ ಇಲ್ಲ ಫಸ್ಟ್ ಆಫ್ ಆಲ್. ಆದರೂ ಸುಮ್ಮನೆ ನಾನು ಕಷ್ಟಪಡಿಗೆ ನಾನೇನೋ ವೀಡಿಯೋ ಮಾಡಾಕ್ತಿರ್ತೀನಿ. ನೀನು ಈ ಥರ ಎಲ್ಲ ಹೇಳ್ಬಿಟ್ರೆ, ಹೌದು ಕಣೆ ನಿನಗೆ ದುಡ್ಡಿನ ಬೆಲೆ ಗೊತ್ತಿಲ್ಲ ಅಂತೆಲ್ಲ ನನಗೆ ಫುಲ್ ಟ್ರಾಲ್ ಮಾಡಿಬಿಡ್ತಾರಮ್ಮ. ಯಾಕೆ ಹಂಗೆಲ್ಲ ಬೈತ? ನಿಜವಾಗ್ಲು ಮಗಳೇ, ನಾನು ಇದುವರೆಗೂ ಮಾಡಿಸಿಲ್ಲ. ಇದು ಈ ಟ್ರೆಂಡ್ ಬಂದು ಸುಮಾರು ವರ್ಷ ಆಗೋಗಿದೆ. ನಾನು ಕಾಯ್ತಿದ್ದೆ, ಆಯ್ತಾ? ನೀವಂತೂ ಮದುವೆ ಮಾಡೋಕ್ಕೂ ಕಾಣ್ತಿಲ್ಲ. ಮಗಳೇ, ನಾವೇ ಈಗ ರೆಡಿ ಇದ್ದೀವಿ ಮಾಡ್ಸೋಕ್ಕೆ. ಸುಮ್ಮನೆ ಹೇಳಿದೆ ಇಲ್ಲ ಅಮ್ಮ ಪ್ಲೀಸ್ ಅದ್ರ ಬಗ್ಗೆ ಹೇಳ್ಬಿಡಿ. ನಾನು ಮದುವೆ ಅಂತ ಇವಾಗ ಆಗಲ್ಲ ಅಂತ ನಂಗೆ ಗೊತ್ತು. ನಾನು ಮದುವೆ ಇವಾಗ ಸದ್ಯಕ್ಕೆ ಆಗಬಾರ್ದು ಅಂತಲೂ ಅಂದ್ಕೊಂಡಿದ್ದೀನಿ. ಇದು ಮದುವೆಗೆ ಮಾಡಿಸ್ಕೊಳ್ಳೋದು ಆ್ಯಕ್ಚುಲಿ. ನಾನು ಮದುವೆ ಸದ್ಯಕ್ಕೆ ಆಗಲ್ಲ ಅಂತ ನಂಗೆ ಗೊತ್ತಿರೋದ್ರಿಂದ ಇನ್ನೊಂದು 3 ವರ್ಷ ನನಗೆ ಮದುವೆ ಆಗೋ ತನಕ ಇದಕ್ಕೆ ವೆಯ್ಟ್ ಮಾಡ್ಕೊಂಡು ಇರೋದಕ್ಕಾಗಲ್ಲ. ಬೇರೆ ಏನು ಫಂಕ್ಷನ್ ಆಗೋಕ್ಕೆ ಅಂದರೆ ನಮ್ಮ ಫ್ಯಾಮಿಲಿಲಿ ಒಂದು ಎಂಥ ಮಣ್ಣು ಸಹ ಇಲ್ಲ. ಪ್ಲೀಸ್ ಅದಕ್ಕೆ ನ್ಯಾಚುರಲ್ ಆಗಿ ನೇಲ್ ಬಿಟ್ಕೋ, ಅದಕ್ಕೇನೆ ಈ ರೀತಿ ನೇಲ್ ಪಾಲಿಶ್ ಹಾಕೋ, ಅದು ಪರ್ಮನೆಂಟು ನಿನಗೆ. ಅದು ಬಿಟ್ಬಿಟ್ಟು ನೇಲ್ಸ್ ಬಿಡಬಾರ್ದು, ಒಳ್ಳೇದಲ್ಲ. ಈ ಕೆಟ್ಟ ನೇಲ್ಸ್ ಇಟ್ಕೊಂಡು ತಿರ್ಗ್ಬೋದು ನಿನಗೆ. ಮಾತಾಡಬೇಡ. ಬರ್ಡೇಲಿ ಬೆಸ್ಟ್ ಪಾರ್ಟ್ ಏನೋ ಗೊತ್ತಾ? ಈ ನೇಲ್ಸೇನೆ. ನಂಗೆ ಅಷ್ಟು ಖುಷಿ ಆಯಿತು ಮಾಡಿಸ್ಬಿಟ್ಟು. ಇವಾಗ ಒಬ್ಬೊಬ್ರಿಗೆ ಒಂದೊಂದ್ರಲ್ಲಿ ಖುಷಿ ಇರುತ್ತೆ, ಆ ಖುಷಿನ ಅವ್ರು ಮಾಡ್ಕೋಬೇಕು. ಇವಾಗ ನಿನಗೆ ಸೀರೆಯಲ್ಲಿ ಖುಷಿ, ತಗೋ ಸೀರೆ. ನನಗೆ ನೇಲ್ಸಲ್ಲಿ ಖುಷಿ, ನಾನು ನೇಲ್ಸ್ ಆಗೋದು. ತಗೋ ನೇಲ್ಸ್, ಯಾವಾಗಲೂ ತಗೋ. ನಾನೇನು ಬೇರೆ ಆಡ್ತೀನಿ ಆದರೆ ಹಿಂಗೆ ಆಡ್ತಿದ್ರೆ ಯಾವಾಗಲೂ ತಗೋ ನೇಲ್ಸ್. ಯಾವಾಗಲೂ ಎಸಿ ತಗೋ, ಎಸಿ ಅದಲ್ಲ. ಇವಾಗ ಹೋದ್ರೆ ವಾವ್ ಅಂತ ಅನ್ನಿಸ್ತಿಲ್ವಾ? ಯಾಕೆ ಅನ್ನಿಸ್ತುಂಟು, ಹೋಗಿ ಸುಮ್ಮನೆ. ನಮ್ಮಮ್ಮ ಯಾವ ಮಟ್ಟಕ್ಕೆ ಹಿಂಸೆ ಮಾಡ್ತಿದ್ರು. ನಮ್ಮಪ್ಪ ಪಾಪ ಎಂಥ ಚಿನ್ನದಂಥ ಮನುಷ್ಯ ಅಂದರೆ, 2,000ನಾ ಸರಿ, ಬೇಜಾರಾಯ್ತಾ? ಇಲ್ಲ, ಏನಕ್ಕೆ ನನ್ನ ದುಡ್ಡಲ್ವಲ್ಲ ಅಂತ ಅಂದ್ಬಿಟ್ಟೋದ್ರು. ನೀನು ಯಾಕೆ ಹಿಂಗೆ ಆಡ್ತೀಯ?
ಯಾಕೆಂದರೆ ಮಕ್ಕಳು ದುಡ್ಡು ಅಮ್ಮನ ದುಡ್ಡೇ, ಅದಕ್ಕೆ ನಿನ್ನ ದುಡ್ಡು ನನ್ನ ದುಡ್ಡು. ಇವಾಗ ನಿನ್ನ ಪ್ರಕಾರ ನಾನು ಆ 2,000 ರೂಪಾಯಲ್ಲಿ ಏನು ಮಾಡಬೇಕಿತ್ತು? ಬೇರೆ ಏನಾದ್ರು ಉಪಯೋಗಕ್ಕಾಗೋಂತ ತಗೋಬೇಕಿತ್ತು. ದಿನಸಿ ಸಾಮಾನು ಮನೆಗಾಗೋ ದಿನಸಿ ತಗೊಂಡು ನಾನು ಹೇಳ್ತಿಲ್ಲ. ಹಾಂ ಹೇಳು, ಏನು ಉಪಯೋಗಕ್ಕಾಗೋಂಥದ್ದು ಏನು ತಗೋಬೇಕಿತ್ತು? ಈಗೊಂದು ವಾಚ್ ತಗೊಂಡೆ ಅಲ್ವಾ, ತಗೊಂಡೆ. ಅದೇ ರೀತಿ ಏನಾದರೂ ಒಂದು ನಿಮಗೂ ಅದಕ್ಕೊಂದು 2,000 ಸೇರಿಸ್ಬಿಟ್ಟು ಇನ್ನೇನೋ 4,000ಕ್ಕೆ ಏನೋ ಒಂದು ತಗೋಬೋದಿತ್ತು. ಇನ್ನು 2,000 ಯಾರು ಸೇರ್ಸೋದು? ನನ್ನ ಹತ್ರ ಇದ್ದಿದ್ದೆ ಕೊನೆಗೆ 2,000. ಇನ್ನು 2,000 ಸೇರಿಸಿ ಏನೋ 2,000 ಇಟ್ಕೊಂಡು ಬರೋ ತಿಂಗಳಿಗೆ ಇನ್ನೊಂದು 2,000 ಬರೋ ತಿಂಗಳು ಆ 2,000 ನನ್ನ ಹತ್ರ ಇದ್ದಿದ್ರೆ ಝೊಮ್ಯಾಟೋಗೆ, ಸ್ವಿಗ್ಗಿ, ಇನ್ಸ್ಟಾಮಾರ್ಟಿಗೆ, ಜೆಪ್ಟೋಗೆ ಹೋಗಿರೋದು, ಹೊಟ್ಟೆಗೆ ಹೋಗಿರೋದು, ಬೆಳಗ್ಗೆ ವಾಶ್ರೂಮ್ಗೆ ಹೋಗಿರೋದು. ಅದಕ್ಕಿಂತ ಒಳ್ಳೆ ತಾನೆ ಇದನ್ನು ನೋಡ್ಕೊಂಡು ವಾರೆವ್ವ ಅಂತ ಏನೋ ಒಂದು ಮಾಡಪ್ಪ, ಇನ್ನು ಬಿಟ್ಟಿದೆ, ಇನ್ನೇನು ನಾವು ಹೇಳೋಕ್ಕಾಯ್ತದೆ, ಮಾಡಿಸ್ಕೊ ಬಂದೈತಲ್ಲ. ನಿಂಗೆ ಇವಾಗ ಇಷ್ಟ ಆಗಿಲ್ಲ? ಇಷ್ಟ ಆಗಿಲ್ಲ ನನಗೆ. ಯಾರು ಕೇಳ್ದವ್ರು ನಿಂಗೆ ಇಷ್ಟ ಆಯ್ತಂತ? ಮತ್ತೆ ಯಾಕೆ ನನ್ನ ಕರೆದೆ ಹೂಬೆ? ಸುಮ್ಮನೆ. ಓಕೆ ಗೈಸ್, ಇದಾಗಿತ್ತು ನನ್ನ ಪೇರೆಂಟ್ಸ್ ರಿಯಾಕ್ಷನ್. ಮೈ ಡ್ಯಾಡ್ ವಾಸ್ ಚಿಲ್ ಬಟ್ ಮೈ ಮಾಮ್ ವಾಸಂಟ್. ಎಲ್ಲರ ಮನೆಯಲ್ಲೂ ಅಷ್ಟೇ, ಅಮ್ಮಂದಿರಿಗೆ ಮಕ್ಕಳು ದುಡ್ಡು ವ್ಯರ್ಥವಾಗಿ ಖರ್ಚು ಮಾಡ್ತಾ ಇದ್ದಾರೆ ಅಂದಾಗ ದೇ ವಿಲ್ ಅಫ್ಕೋರ್ಸ್ ರಿಯಾಕ್ಟ್. ಬಟ್ ನೋಡಿ ಗೈಸ್, ಆ ಬ್ಯೂಟಿಫುಲ್ ನೇಲ್ಸ್ ನೋಡಿ, ಯಾರು ಏನು ಬೈಲಿ, ನಿಮ್ಗೆ ಏನು ಇಷ್ಟ ಬರುತ್ತೆ ಅದನ್ನು ಮಾಡಿ, ಓಕೆ? ಹಂಗಂತ ಕೆಟ್ಟದ್ದು ಮಾಡಬೇಡಿ, ಕೆಟ್ಟದಾಗ ಏನೂ ಮಾಡಬೇಡಿ. ಬಾ, ಇನ್ನೊಂದು ಹೇಳ್ತೀನಿ ಬಾಬಾ ಪ್ಲೀಸ್. ನಾನು ಯಾರ ಥರನೂ ಹುಡುಗರ ಥರ ಕುಡಿಯೋದಕ್ಕೆ, ಸಿಗರೇಟ್ ಸೇದೋದಕ್ಕೆ, ಆ ಥರದಕ್ಕೆಲ್ಲ ಖರ್ಚು ಮಾಡ್ತಾಯಿಲ್ಲ. ನನ್ನ ಬ್ಯೂಟಿಗೋಸ್ಕರ ಖರ್ಚು ಮಾಡ್ತಾ ಇರೋದು. ಅದಕ್ಕೆ ನಾನೇನು ಅನ್ಬೇಕು? ಅಲ್ಲ, ನಾನು ಹೇಳ್ತಾ ಇರೋದು ಒಂದು ಅಡ್ವೈಸ್ ಕೊಡ್ತಿದ್ದೆ ನನ್ನ ಸಬ್ಸ್ಕ್ರೈಬರ್ಸ್ಗೆ. ನಿಮ್ಗೆ ಇಷ್ಟ ಬಂದಿದ್ದು ಮಾಡಿ ಅಂದರೆ ಒಳ್ಳೇದು ಮಾತ್ರ. ಈ ಥರ ನೇಲ್ಸ್ ಮಾಡ್ಕೊಳ್ಳಿ, ಬೇಕಾದರೆ ನಿಮ್ಗೆ ಇಷ್ಟ ಬಂದಿದ್ದು ವಾಚ್ ತೊಗೊಳ್ಳಿ, ನಿಮ್ಗೆ ಇಷ್ಟ ಬಂದಿದ್ದು ಬಟ್ಟೆ ತೊಗೊಳ್ಳಿ, ನಮ್ಮ ಅಮ್ಮನ ಥರ ಬೇಕಾದ್ರೆ ಮೈಸೂರು ಸಿಲ್ಕ್ ಸೀರೆ ತೊಗೊಳ್ಳಿ, ಹುಡುಗರು ಬಟ್ಟೆ ತೊಗೊಳ್ಳಿ. ಬಟ್ ಈ ಥರದಕ್ಕೆ ಮಾತ್ರ ದುಡ್ಡು ಒಳ್ಳೇದಕ್ಕೆ ಖರ್ಚು ಮಾಡಿಬಿಟ್ರೆ ಧೂಮಪಾನ ಆರೋಗ್ಯಕ್ಕೆ ಹಾನಿಕರ, ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಇನ್ಯಾವ್ಯಾವ ಪಾನ ಇದೆ, ಯಾವ ಪಾನಗಳು ಮಾಡಬೇಡಿ, ಅಲ್ವಮ್ಮ? ನೀರು ಪಾನ ಮಾತ್ರ ಮಾಡಿ. ನೀರು ಪಾನ ಚೆನ್ನಾಗಿ ಮಾಡಿ, ಇಲ್ಲ ಕಿಡ್ನಿ ಸ್ಟೋನ್ ಬರುತ್ತೆ. ಸೊ ವಾಟ್ಸ್ ಯುವರ್ ಒಪಿನಿಯನ್ ಬ್ರೋ? ಏನು ಅನ್ಸುತ್ತೆ ಈ ಥರ ಇಷ್ಟು ಬ್ಯೂಟಿಫುಲ್ ನೇಲ್ಸ್ ನಿನ್ನ ಲೈಫಲ್ಲಿ ಯಾವತ್ತಾದರೂ ಒಂದು ಸತಿ ನೋಡಿದ್ಯಾ? ಇಲ್ಲಿ ನಮ್ಮ ಅಕ್ಕ ಒಬ್ಳು ಬಂದವಳು, ಕಳಿಸ್ಲ ಅವಳು, ಇನ್ನೊಬ್ಳು ಸೆಕೆಂಡ್ ಅವಳು ವೀಡಿಯೋಗೆ ಬರಲ್ಲ ಗೈಸ್, ಸ್ವಲ್ಪ ಅವರೆಲ್ಲ ಇನ್ವರ್ಟ್ರು ಅವರೆಲ್ಲ ಬರಲ್ಲ. ಇವಳೆ ಗೈಸ್, ಇವಳಿಗೆ ನ್ಯಾಚುರಲ್ ಆಗಿ ಬರುತ್ತೆ, ಅವಳನ್ನ ನೋಡಿ ಕಲಿದೆ. ಕ್ಯಾನ್ ಯು ಪ್ಲೀಸ್ ಶೋ ಮಿ ಯುವರ್ ನೇಲ್ಸ್ ಜರ್ನಿ? ನೋಡಿ, ಅದು ಅವಳದು, ಇದು ಒರಿಜಿನಲ್ ಆಯ್ತಾ, ಇದು ಒರಿಜಿನಲ್ ಅವಳದು, ಅವಳೇ ಮಾಡಿರೋದು. ಹಾಗೋ ಬೈತಿದೆ ಗೈಸ್, ಈಗ ಇವಳದು ಡೂಪ್ ನೋಡ್ಬಿಟ್ಟು ಒರಿಜಿನಲ್ ಚಂದ ಅನಿಸ್ತು ಗೈಸ್. ಸೊ ದಿಸ್ ಇಸ್ ನಿಮ್ಗೇನು ಹೇಳೋಕ್ಕಿಲ್ವ ಮೇಡಮ್? ನೀವು ಜಾಸ್ತಿ ನಾವು ಹೇಳಿದ್ದೀವಿ ನೀವು ಇನ್ವರ್ಟ್ರು ಅಂತ. ನಿಮ್ಮ ಹತ್ರ ವೇಸ್ಟ್ ಆಫ್ ಮನಿ ನ್ಯಾಚುರಲ್. ನೋಡಿ, ಯಾರಾದರೂ ಮದುವೆ ಆಗೋರು ಇದ್ದೀರಾ ಅಂತ. ನನ್ನ ಎಕ್ಸ್ಪೀರಿಯನ್ಸ್ ಅಂದರೆ 2,000 ರೂಪಾಯಿ. I would buy something else. What would you buy? ಒಂದು ಬಾಟ್ಲಿ ಬ್ಲ್ಯಾಕ್ ಆ್ಯಂಡ್ ವೈಟ್ ತಗೊಂಡು ಒಂದು ವಾರ ಹೊಡಿತಿದ್ದೆ. ಅದನ್ನೇ ನಾನು ಪ್ರಮೋಟ್ ಮಾಡ್ತಾ ಇಲ್ಲ ಗೈಸ್. ತಗೊಳ್ಳೋದಾದರೆ ನಿಮಗೆ ಖುಷಿ ಪಡೋದು ಮಾಡಿಸಿ, ಆದರೆ ಡೋಂಟ್ ಕನ್ಸ್ಯೂಮ್ ಆಲ್ಕೋಹಾಲ್ ಆರ್ ಸ್ಮೋಕ್. ಡ್ರಿಂಕಿಂಗ್ ಅದು ನೀರು ತಾನೆ, ನಮಗೆ ಎಷ್ಟು ಲೀಟರ್ ನೀರು ಕುಡಿಬೇಕು ಒಬ್ಬ ಮನುಷ್ಯನಿಗೆ? 3 ಲೀಟರ್ ಕುಡಿಬೇಕು. ಒಂದು ಬಾಟ್ಲ್ ಬಿಯರ್ ಎಷ್ಟು ಬರುತ್ತೆ? ಒಂದು ಬಾಟ್ಲ್ ಬಿಯರ್ 750 ml ಬರುತ್ತೆ. ಅವರು ನೀರು ಕುಡೀರಿ ಅಂದಿರೋದು. ಹೈಡ್ರೇಟ್ ಯುವರ್ ಸೆಲ್ಫ್ ಬೈ ಡ್ರಿಂಕಿಂಗ್ ವಾಟರ್, ನಾಟ್ ಡ್ರಿಂಕಿಂಗ್ ಬೀರ್. ಅದು ಗುಡ್ ಫಾರ್ ಫೇಸ್. ಬಾಡಿ ಗೊತ್ತಾ, ನಾವು ನೀರು ಕುಡಿತೀವಿ, ಬಿಯರ್ ಕುಡಿತೀವಿ. ನೋ ಪಿಂಪಲ್ಸ್. ಯಾರಿಗೂ ಇವರಿಬ್ರು ಎಣ್ಣೆ ಪಟ್ಟಿಗಳು. ನಿಮಗೆ ಗೊತ್ತು ಬಿಯರ್ ಅಂತ, ನನಗೆ ಗೊತ್ತು ಬಿಯರ್ ಅಂತ, ಬಾಡಿಗೆ ಗೊತ್ತಾ ಬಿಯರ್ ಅಂತ? ಏನಂತೀರಾ ಮೇಡಮ್? ಕುಡಿಬೇಕು, ಕುಡೀರಿ, ಬಟ್ ಜಾಸ್ತಿ ಕುಡಿಬೇಡಿ. ನಾನು ಹೇಳ್ತೀನಿ ಕುಡಿಲೇಬೇಡಿ. ಕುಡೀರಿ, ಯಾವಾಗಲಾದರೂ ವರ್ಷಕ್ಕೊಂದು 2 ಸತಿ ಕುಡೀರಿ ಅಷ್ಟೇ. ಐ ಡೋಂಟ್ ಥಿಂಕ್ ಎನಿಥಿಂಗ್ ಗುಡ್ ವಿಲ್ ಹ್ಯಾಪನ್ ಬೈ ಡ್ರಿಂಕಿಂಗ್. ಏನು ಒಳ್ಳೇದಾಗುತ್ತೆ? ಏನು ಒಳ್ಳೇದಿಲ್ಲ, ಮನ್ಸಿಗೆ ಒಳ್ಳೇದಿರುತ್ತೆ. ಮನ್ಸಿಗೆ ಒಳ್ಳೇದು. ಸೊ ನಿನಗೆ ಈ ದುಡ್ಡಲ್ಲಿ ನೀನು ಹೋಗ್ಬಿಟ್ಟು ಬ್ಲ್ಯಾಕ್ ಆ್ಯಂಡ್ ವೈಟ್ ಬಾಟಲ್ ತರ್ತಿದೆ. 1,900 ರೂಪಾಯಿ ಗೊತ್ತಾ? ಇಷ್ಟು ವರೀಡ್ ಆಗಿ ಅವನು ಅವ್ನ ಲೈಫ್ ಬಗ್ಗೆನೂ ಅಷ್ಟು ತಲೆ ಕೆಡಿಸ್ಕೊಟ್ಟಿಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟ್ 1,900 ಜಾಸ್ತಿನೇ ಇದೆ ಅನ್ಸುತ್ತೆ. ಗೋವಾದಿಂದ ಮೊನ್ನೆ ಹೋಗಿದ್ದು ತರಕಾಗಿಲ್ಲ ಅಷ್ಟೇ. ಇವಳು ಇಲ್ಲಿ ಫೀಲ್ ಮಾಡ್ಕೋತಾಳಲ್ಲಪ್ಪ. ಓಕೆ, ಸೊ ನಿನಗೂ ಇಷ್ಟ ಆಗಲಿಲ್ಲ, ಯಾರಿಗೂ ಇಷ್ಟ ಆಗಿಲ್ಲ ಅಂದರೆ ಪರವಾಗಿಲ್ಲ. ಯಾರಿಗೂ ಇಷ್ಟ ಆಗಿಲ್ಲ ಅಂದರೂ ತೊಂದರೆ ಇಲ್ಲ. ನಿಮಗೆ ಇಷ್ಟ ಆಗಬೇಕು, ನಿಮಗೆ ನೀವು ಮಾಡ್ಕೊಳ್ಳೋದು ನಿಮಗೆ ಇಷ್ಟ ಆಗಬೇಕು. ಇವನು ಹೇಳಿದ್ರೆ ಏನು, ಇವ್ನಿಗೆ ಹೋಗಿ ಕೆಲಸ ನೋಡೋಕೆ ಹೇಳಿ, ಅವಳಿಗೆ ಹೋಗಿ ಕೆಲಸ ನೋಡೋಕೆ ಹೇಳಿ, ನೀವು ಖುಷಿ ಪಡಿ. ಓಕೆ, ನಿನಗೆ ಏನು ಇಷ್ಟ ನೀನು ಮಾಡಿ. ನಿಂಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ನನಗೂ ನೇಲ್ಸ್ ಮಾಡ್ಬೇಕು ಅಂತ 2,000 ರೂಪಾಯಿ ಕೊಡ್ತೀಯಾ? ನೀನು ಆ ಥರ ಅಂತ ನಂಗೆ ಗೊತ್ತಿರಲಿಲ್ಲ ಕಣ್ಣ. ಫೋಟೋ ನಾನು ನೇಲ್ಸ್ ಏನಾದ್ರು ಮಾಡೋಣ, ಜುಗಾಡ್ ಮಾಡ್ತೀನಿ. ಫೋಟೋ ಕಳಿಸಿದ್ರೆ ಸಾಕಲ್ಲ? ನಿಮ್ ಕೈಗೆ ಮಾಡಿರ್ಬೇಕು. ಇಲ್ಲ, ಅದೇ ಅದನ್ನ ನಿಮ್ ಗರ್ಲ್ ಫ್ರೆಂಡ್ ಮಾಡ್ಸಕ್ಕೆ
ನೋ ನಾನು 2000 ತಗೋತೀನಿ ಹೋಗಿ ಏನು ನಡೀತೀನಿ ಅಷ್ಟೇ. ನೀವು ಮೇಡಮ್? ಫೇಸ್ ವಾಶ್, ಮಾಯಿಶ್ಚರೈಸರ್, ಕ್ರೀಮ್ ಅದು ಒಳ್ಳೇದು, ಗುಡ್. ಬಟ್ ವಾಟ್ ಯು ಸೆಡ್ ಇಸ್ ಪ್ರೀಶಿಯಸ್. ಅದು ಖಾಲಿ ಆಗಲ್ವಾ? ಎಣ್ಣೆ ನೆಕ್ಸ್ಟ್ ಡೇ ಸುಸ್ಸು ಮಾಡಲ್ವಾ? ಅಲ್ವಾ ಇದು? ಏನೋ ತೊಳೆಯಲ್ವಾ? ಇದು 20 ದಿನ ಇರುತ್ತೆ ನನ್ನ ಕೈಯಲ್ಲಿ, 30 ದಿನ ಇರುತ್ತೆ. ಅದು ತೆಗೆದು ಬಿಸಾಕ್ಬೇಕು ತಾನೆ. ನಿಂದು ಇವತ್ತು ಕೊಟ್ರೆ ನಾಳೆ ಸುಸ್ಸು ಮಾಡ್ತೀಯ ಕಣೋ. ನಾಳೆ ಬೇರೆ ಬಾಟ್ಲ್ ತಗೋ ತಿನ್ಕಣಿ. ಲಿವರ್ ಡ್ಯಾಮೇಜ್ ಆಗತ್ ಕಣೋ. ಲಿವರ್ ಹೊಸದ್ ಹಾಕ್ಸ್ಬೋದು ಕಣಿ, ಇನ್ಶೂರೆನ್ಸ್ ಇರುತ್ತೆ, ನಮ್ಮಪ್ಪ ಮಾಡ್ಸಿಟ್ಟವ್ರಿ. ಹಿಂಗ್ ಸಾಯ್ಲೇಬೇಕು ಅನ್ನೋರು ಕುಡಿದ್ ಸಾಯ್ರಿ, ಏನೋ ಮಾಡಕ್ಕಾಗಲ್ಲ. ಇಲ್ಲ ನಾ ಬದುಕ್ತೀನಿ ಅನ್ನೋರು ಹೋಗ್ಬಿಟ್ಟು ನೇಲ್ಸ್ ಮಾಡ್ಕೊಳ್ಳಿ, ಇಲ್ಲ ನಮ್ ತಂಗಿ ತರ ರಿಯಲ್ ನೇಲ್ಸ್ ಬಿಟ್ಕೊಳ್ಳಿ. ತೋರ್ಸು ಮೇಡಮ್ ನಿಮ್ ರಿಯಲ್ ನೇಲ್ಸ್, ಆ ಥರ ರಿಯಲ್ ಆಗಿ ಬಿಟ್ಕೊಳ್ಳಿ. ಅವ್ವಾ ನೋಡಿದ್ರಾಗ ಇದು ನನ್ನ ತಮ್ಮನ ಒಪಿನಿಯನ್. ಸೊ ಯು ಆರ್ ನಾಟ್ ಹ್ಯಾಪಿ ವಿತ್ ದಿಸ್? ಓ ಇಟ್ಸ್ ನೈಸ್. ಅದಕ್ಕಿಂತ ಮ್ಯಾಚಿಂಗ್ ಆಗ್ಬೇಕಂತ ಅದೇ ಕಲರ್ ಬಟ್ಟೆ ಬೇರೆ ಹಾಕೋ ಬರ್ತದೆ. ಹಂಗಾದ್ರೂ ಸ್ವಲ್ಪ ಪ್ರೈಸ್ ಮಾಡ್ತೀಯನೋ ಆಯ್ತಾ. ಆದ್ರೂ ನೀನು ನನಗೆ ಬಟ್ಟೆ, ರೋಸ್ ಗೋಲ್ಡ್ ವಾಚು, ಯಮ್ಮ ದೇವ್ರಿ. ಓಕೆ ಗೈಸ್, ಸೊ ಇದು ನನ್ನ ತಮ್ಮನ ಒಪಿನಿಯನ್ ಆಗಿದೆ. ಇಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಫ್ರೆಂಡ್ಸ್. ಸಿ ಯು ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.